ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ರಾಕ್ಷಸಿ ಇವಳು ಬಂದಿದ್ದು ನಮ್ಮ ಯಜಮಾನ್ರನ್ನ ನಮ್ಮಿಂದ ದೂರ ಮಾಡಿಬಿಟ್ಲು. ಐನೋರೇ, ನನ್ನ ಕ್ಷಮಿಸ್ಬಿಡಿ. ಈ ಮನೆ ಋಣ, ಈ ಊರಿನ ಋಣ ನನಗೆ ಮುಗೀತು. ಆ ಮಗುಗೆ ಈ ಮನೇಲಿ ಜಾಗ ಕೊಡೋದಾದ್ರೆ ನಾನು ಇರ್ತೀನಿ. ಅಪ್ಪ, ಅದು ನಮ್ಮನೆ ಅಲ್ಲ, ನಿಮ್ಮನೆ. ಆ ಹುಡುಗಿ ಇರೋದೇ ಮುಖ್ಯ ಅನ್ನೋದಾದ್ರೆ ನಾವೇ ಹೊಂದಾಣಿಕೆ ಮಾಡ್ಕೋತೀವಿ. ನೀವೆಲ್ಲೂ ಹೋಗ್ಬೇಡಿ ದಯವಿಟ್ಟು. ನಮ್ಮಿಂದ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ನೀವು ಹೇಗೆ ಹೇಳ್ತಿರೋ ಹಾಗೆ ನಡ್ಕೋತೀವಿ, ದಯವಿಟ್ಟು ಹೋಗ್ಬೇಡಿ. ಬನ್ನಿಪ್ಪ ಒಳಗೆ. ಯಾಕಿಲ್ಲೇ ನಿಂತ್ರಿ? ನಾನು ಒಳಗೆ ಬರಬೇಕಾದ್ರೆ ನೀವು ನಾನು ಹೇಳಿದ್ದನ್ನು ಪಾಲಿಸ್ಬೇಕು. ಒಪ್ಕೊಂಡಿದ್ದೀವಲ್ಲ ಮಾವ, ಆ ಹುಡುಗಿನ ಮನೆಯೊಳ ಹಾಗೆ ನೋಡ್ಕೋತೀವಿ ಅಂತ. ಆದರೆ ಆ ಹುಡುಗಿನೇ ಇಲ್ವಲ್ಲ. ಆ ಹುಡುಗಿನ ಕಾಪಾಡಿ ರಕ್ಷಿಸದೆ ನಾನು ಒಳಗೆ ಬಂದರೆ ಆ ತಾಯಿ ಒಪ್ಪಲ್ಲ. ನನ್ನನ್ನು ನಿಮ್ಮನ್ನು ಆ ತಾಯಿ ಸುಮ್ಮನೆ ಬಿಡೋಲ್ಲ. ಆದರೆ ಆ ಹುಡುಗಿನ ಎಲ್ಲಿ ಅಂತ ಹುಡ್ಕೋದು? ಹೊಸತು ಈ ಊರು ಅವಳಿಗೆ. ಆದರೆ ಈ ಊರು ನಿಮಗೂ ಹೊಸ್ತಲ್ವಲ್ಲ. ಈ ಊರಿನ ಒಂದೊಂದು ಮೂಲೆನೂ ನಿಮಗೆ ಗೊತ್ತು. ಈ ಊರೇನು ದೊಡ್ಡದಲ್ಲ. ನಿಮಗೆ ಗೊತ್ತಿರೋರ್ನೆಲ್ಲ ವಿಚಾರಿಸಿ ಆ ಮಗುನ ಕರ್ಕೊಂಬನ್ನಿ. ಆ ಹುಡುಗಿ ಬಂದ್ರೇ ನಾನು ಈ ಮನೆ ಒಳಗಡೆ ಕಾಲಿಡೋದು. ನಿಮ್ಮಿಂದಾನೇ ಆ ಹುಡುಗಿ ಇಲ್ಲಿಂದ ಹೋಗಿದ್ದು. ಅವಳನ್ನ ಕರ್ಕೊಂಬರೋ ಜವಾಬ್ದಾರಿನೂ ನಿಮ್ಮದೇ. ಅಮ್ಮ, ತಾಯಿ ಜಗಜ್ಜನನಿ, ಯಾವ ಜನ್ಮದ ಪುಣ್ಯವೋ ಏನೋ ನನ್ನ ಗಂಡನ ಮತ್ತೆ ಕರುಣಿಸಿ ನನ್ನ ಮಾಂಗಲ್ಯ ಉಳಿಸಿದೀಯ. ಅಲ್ಪವನ್ನು ಕೊಟ್ಟು ಅಗಾಧವನ್ನು ಕಿತ್ಕೊಳ್ಳೋ ಹಾಗೆ ಮತ್ತೆ ನನ್ನ ಗಂಡನ್ನ ಕರ್ಸ್ಕೋಬೇಡ ತಾಯಿ. ನನಗೆ ಗೊತ್ತಾಗ್ಲಿಲ್ಲ ತಾಯಿ, ಆ ಹುಡುಗಿ ನಿನ್ನ ಒಕ್ಕಲು ಅಂತ. ತಪ್ಪು ಮಾಡ್ಬಿಟ್ಟೆ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು ತಾಯಿ. ಆ ಹುಡುಗಿ ಇಲ್ಲೇ ಇರ್ಲಿ, ನನಗೇನು ಅಭ್ಯಂತರ ಇಲ್ಲ. ನಾನ್ ಮಾಡಿದ ತಪ್ಪಿಗೆ ಮತ್ತೆ ನನ್ನ ಗಂಡ ನನ್ನಿಂದ ದೂರ ಆಗೋಗ್ ಮಾಡ್ಬಿಡೆ ತಾಯಿ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಾನು ನಿನಗೆ ಮಾಡಿರೋ ಪೂಜೆಗೆ ಇದೊಂದು ವರ ಕರುಣಿಸು ತಾಯಿ. ಸಿಂಧೂರಾರುಣ ವಿಗ್ರಹ ತ್ರಿನಯನಾ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾ ಸ್ಮಿತಮುಖೀಂ ಆಪೀನ ವಕ್ಷೋರುಹ. ನೀನು ಹೇಳಿದ ಹಾಗೆ ಆ ಮಗುನ ಇಲ್ಲಿ ಕರ್ಕೊಂಬಂದೆ, ಆದರೆ ಅವಳು ಕಾಣ್ತಾ ಇಲ್ಲ. ಇದು ನನ್ನ ಕರ್ತವ್ಯ ಲೋಪ ಅಂತ ಭಾವಿಸ್ಬೇಡ ತಾಯಿ. ಇದು ನನ್ನ ಕೈ ಮೀರಿ ನಡೆದು ಹೋಯಿತು. ಇನ್ನು ಯಾವತ್ತಿಗೂ ಅವಳಿಗೆ ಅಭದ್ರತೆ ಕಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ ತಾಯಿ. ಅವಳು ಎಲ್ಲೇ ಹೋಗಿದ್ರು ಹಿಂತಿರುಗಿ ಬರೋ ಹಾಗೆ ಮಾಡು ತಾಯಿ. ಅವಳಿಂದ ಶ್ರೀಚಕ್ರ ರಕ್ಷಣೆ ಆಗಬೇಕು ಅಂತ ತಾನೇ ಅವಳನ್ನ ನೀನು ಇಲ್ಲಿ ಕರೆಸ್ಕೊಂಡಿದ್ದು. ಅವಳೇ ಇಲ್ಲದೆ ಇದ್ದರೆ ಶ್ರೀಚಕ್ರ ರಕ್ಷಣೆ ಹೇಗಾಗುತ್ತೆ? ನೀನು ಅವಳಿಂದ ನಿರೀಕ್ಷಿಸೋದ ಕೆಲಸಗಳಾಗಬೇಕು ಅಂದರೆ ಅವಳು ಹಿಂತಿರುಗಿ ಬರಬೇಕು. ನೀನು ನನಗೆ ನೀಡಿದ ಅಪ್ಪಣೆ ನೆರವೇರಿದಾಗತ್ತೆ.
ಮಗು ಎಲ್ಲೂ ಹೊಟ್ಟೋಗಿದ್ದೆ ಮಗು. ರಾತ್ರಿ ಎಲ್ಲ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಮನೆಯವರೆಲ್ಲ ಹುಡುಕಾಡಿದ್ರು, ನೀನು ಹುಡುಕದೇ ಇರೋ ಜಾಗನೇ ಇಲ್ಲ. ಐನೋರೆ, ಅದೇನಾಯ್ತು ಅಂದರೆ ನಾ ಬಂದಾಗಿಂದ ನಿಮ್ಮ ಮನೇಲೆಲ್ಲ ಜಗಳ ಆಡೋಕ್ಕೆ ಶುರು ಮಾಡಿದ್ರಲ್ಲ, ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ನಮ್ಮೂರ ಕಡೆಗೆ ಹೋಗ್ತಿರುವಾಗ ದಾರಿನಲ್ಲಿ ಒಬ್ಬ ಹುಡುಗ ಸಿಕ್ದ, ಬಂಗಾರಿ ಅಂತ. ವಾಪಸ್ ಬರದೇ ಇರೋ ಜಾಗಕ್ಕೆ ಸುಂದ್ರಿ ಹೊರಟೋಗ್ಬಿಟ್ಲು. ಸುಂದ್ರಿ ಸತ್ತೋಗ್ಬಿಟ್ಲು. ರಾತ್ರಿ ಅವ್ರ ಮನೇಲೇ ಇದ್ದೆ. ಅವನು ಇಲ್ಲೇ ದೇವಸ್ಥಾನದಲ್ಲೇ ಚಪ್ಪಲಿ ಕಾಯ್ತಾನಂತೆ. ಅವ್ರ ಅಮ್ಮನೇ ಈ ಬಟ್ಟೆ ಕೊಟ್ಟಿದ್ದು. ನಿನ್ನೆ ಈ ದೇವಸ್ಥಾನದ ಕೆಲಸ ಸಿಕ್ತಲ್ಲ, ಅದಕ್ಕೆ ಇವತ್ತಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟೆ. ಸತ್ಯ, ಆ ತಾಯಿ ದೊಡ್ಡೋಳು. ಸರಿ, ಈಗ ನಿನ್ನ ಕೆಲಸ ಮುಗಿದಿದ್ರೆ ನಡಿ ಮನೆಗೆ ಹೋಗೋಣ. ಪ್ರಸಾದ ತಗೊಂಡು ಬಂದ್ಬಿಡ್ತೀನಿ, ನೀವಿಲ್ಲೇ ಇರಿ. ಯಾರಮ್ಮ ನೀನು? ನೀನು ಯಾವತ್ತೂ ಈ ದೇವಸ್ಥಾನದಲ್ಲಾಗಲಿ ಈ ಊರಲ್ಲಾಗಲಿ ನೋಡೇ ಇಲ್ಲ. ನನ್ನ ಹೆಸರು ಜಾಜಿ. ನಾನೇ ಈಗ ದೇವಸ್ಥಾನದಲ್ಲಿ ಕಸ ಗುಡಿಸಿ ಸಾರಿಸಿ ರಂಗೋಲೆ ಹಾಕಿದ್ದು. ಇನ್ನು ಮುಂದೆ ನಾನೇ ಈ ಕೆಲಸಗಳನ್ನೆಲ್ಲ ಮಾಡೋದು. ಹಿಂದೆ ಸುಂದ್ರಿ ಅಂತಿದ್ಲಲ್ಲ, ಅವಳ ಜಾಗಕ್ಕೆ ನಾನು ಬಂದಿದ್ದೀನಿ. ಆ ಸುಂದ್ರಿನ ನೀವು ಹೇಗೆ ಪ್ರೀತಿಯಿಂದ ನೋಡ್ಕೋತಿದ್ರೋ ಹಾಗೆ ನನ್ನನ್ನು ನೋಡ್ಕೋಬೇಕು, ಗೊತ್ತಾಯ್ತಾ? ಸುಂದ್ರಿನ ನಾವು ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದ? ಚೆನ್ನಾಗಿ ಹೇಳಿದೆ. ಅಮ್ಮನವ್ರ ಬಗ್ಗೆ ಒಂಚೂರು ಭಯ ಭಕ್ತಿ ಇರಲಿಲ್ಲ ಅವಳಿಗೆ. ಪ್ರೀತಿ ಮನೆ ಹಾಳಾಗೋಗ್ಲಿ, ಅವಳ ಜೊತೆ ಮಾತಾಡೋಕ್ಕೆ ಎಲ್ಲರೂ ಹೆದರ್ಕೊಳ್ಳೋರು. ಮಹಾನ್ ಜಗಳ ಗಂಟೆ ಆಗಿದ್ಲು. ನೀನು ಹಾಗಲ್ಲ ತಾನೆ? ಅಯ್ಯಯ್ಯೋ ಇಲ್ಲಪ್ಪ, ನನಗೆ ಅಮ್ಮನವರು ಅಂದರೆ ಪಂಚಪ್ರಾಣ. ಅವ್ರ ಸೇವೆನೇ ನನ್ನ ಭಾಗ್ಯ. ಪ್ರಸಾದ ಕೊಡಿ. ಆಯಿತು, ಅಮ್ಮನವ್ರ ಬಗ್ಗೆ ಭಕ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ನಮ್ಗಳ ಜೊತೆ ಮಾತ್ರ ಜಗಳ ಆಡಬೇಡ ಅಷ್ಟೇ. ಎಲ್ಲ ಕಡೆ ಹುಡುಕಿದೆ, ಊರಿನಲ್ಲಿ ಯಾರಿಗೂ ಆ ಹುಡುಗಿನೇ ಗೊತ್ತಿಲ್ಲ ಅಂತಾರೆ. ನಾನು ಸುತ್ತಮುತ್ತಲು ಎಲ್ಲ ನೋಡಿದೆ, ಎಲ್ಲೂ ಇಲ್ಲ. ನಿಮ್ಮಪ್ಪ ಹುಡ್ಕೊಂಡು ಹೋದವ್ರು ಇನ್ನೂ ಬಂದಿಲ್ಲ. ರಾಜಲಕ್ಷ್ಮಿ, ಬಂದ್ಯಮ್ಮ, ಬಂದ್ಯ ತಾಯಿ, ಬಾ ಬಾ. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೊರಟು ಬಿಡೋದಾ? ಮನೇಲಿ ಎಲ್ಲರೂ ಎಷ್ಟು ಹುಡುಕಿದ್ರು ಗೊತ್ತಾ? ನೀನೇನೋ ಹೊರಟು ಬಿಟ್ಟೆ, ನಮ್ಮ ಯಜಮಾನ್ರು ನೀನು ಹೋದೆ ಅಂತ ಅವರು ಹೊರಟೇ ಬಿಟ್ರು. ಕೈ ಮುಗಿತೀನಿ ತಾಯಿ, ನೀನು ನಮ್ಮನೆ ಒಳಗೆ ಇರು. ಇನ್ಯಾವತ್ತೇ ನಿನಗೊಂದು ಮಾತು ಹೇಳೋದಿಲ್ಲ. ನಿನ್ನ ಮನೆ ಬಿಟ್ಟು ಹೋಗೋದು ಮಾತ್ರ ಮಾಡಬೇಡ. ನೀನು ಹೋದರೆ ಇವರು ಹೋಗ್ಬಿಡ್ತಾರೆ ತಾಯಿ. ಹೌದಮ್ಮ, ನೀನು ಹೋದಾಗಿಂದ ನಮ್ಮ ಕೈ ಕಾಲೇ ಆಡ್ತಾ ಇರಲಿಲ್ಲ. ಗೊತ್ತಿಲ್ಲದೆ ಇರೋ ಊರು, ಎಲ್ಲಿಗೆ ಅಂತ ಹೋಗ್ತೀಯಾ? ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡ. ನನಗೆ ಅಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ. ಹುಟ್ಟಿದಾಗಿಂದ ನಾನು ನೋಡಿರೋದು ನಮ್ಮಪ್ಪನೊಬ್ಬನೇ. ಅವನು ಕುಡುಕ. ಅವನಾಡೋ ಮಾತು ಅರ್ಧ ಸತ್ಯ ಅರ್ಧ ಮಸುಕು. ನನ್ನಂತವಳಿಗೆ ಇಷ್ಟೊಂದು ಪ್ರೀತಿ ಮಾಡೋ ಜನನ ಆ ತಾಯಿ ಕೊಟ್ಲಲ್ಲ ಅಂತ ಖುಷಿಯಾಗಿತ್ತು. ಬಿಸಿಲು ಮಾರಿ ನೋಡ್ಕೊಳ್ತಿದ್ದು ನನ್ನನ್ನು ಈ ಊರಿನ ಅಮ್ಮನವ್ರ ಗುಡಿಗೆ ತಂದು ನಿಲ್ಸಿದ್ರಲ್ಲ ಈ ಐನೋರು, ದೇವಲೋಕಕ್ಕೆ ಬಂದೆ ಅನ್ನಿಸ್ತು. ನನಗೆ ಈ ಮನೆಯಲ್ಲೇ ಇರಬೇಕು ಅನ್ನೋ ಆಸೆ ಏನೂ ಇಲ್ಲ.
ನಾನು ಬೇಕಿದ್ರೆ ಇಲ್ಲಿ ಜಗಲಿ ಮೇಲೆ ಇದ್ಬಿಡ್ತೀನಿ. ಸತ್ತೇ ಹೋಗಿದ್ದೆ ನಾನು. ನನ್ನನ್ನು ಐನೋರೇ ಬದುಕಿಸಿದ್ರು. ಅವ್ರಿಗೋಸ್ಕರ ಅಂತಾನೆ ಬಂದೆ. ನಿಮ್ಗಳ ಯೋಗ್ಯತೆ ನನಗಿಲ್ಲ ಗೊತ್ತು. ನನಗೆ ನಿಮ್ಮ ಮನೆ ಕೆಲಸದೋಳಾಗಾದರೂ ಇರ್ತೀನಿ. ಆದರೆ ನನಗೆ ನಿಮ್ಮೆಲ್ಲರ ಪ್ರೀತಿ ಬೇಕು ಅಷ್ಟೇ. ಇನ್ಮೇಲೆ ನೀವು ನಮ್ಮ ಮನೆಯವಳು ಅನ್ನೋ ಹಾಗೆ ನೋಡ್ಕೋತೀವಿ. ಅವ್ರು ಹೇಳಿದ್ರಲ್ಲ, ನಡಿ ಒಳಗೆ. ಇನ್ಮೇಲೆ ನಮ್ಮನೆ ಮಹಾಲಕ್ಷ್ಮಿ ನೀನು. ನಡಿ ಒಳಗೆ. ಲಲಿತಾ, ಏನಾಯ್ತು ಅಜ್ಜಿ? ಏನಾಗ್ತಿದೆ? ಏನಾಗ್ತಿದೆಮ್ಮ? ಏನಾಗ್ತಿದೆಯಮ್ಮ? ಏನು ಮಾಡ್ತಾ ಇದೆಯಾ? ಏನು ನಡೀತಾ ಇದೆ ಇಲ್ಲಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡು, ಏನೇ ಮಾಡಬೇಕಾದ್ರೂ ನನಗೆ ಹೇಳ್ಬಿಟ್ಟು ಮಾಡು. ನನ್ನ ಕಾರ್ಯಗಳಿಗೆ ಅಡ್ಡಿಪಡಿಸ್ತಿರೋ ಶಕ್ತಿನ ಬಂಧಿಸಿ ಇದರಲ್ಲಿ ತುಂಬ್ತಿದ್ದೀನಿ. ಇದ್ಯಾವುದೋ ಒಂದು ಶಕ್ತಿ ಎಲ್ಲಿಂದಲೋ ಬಂದು ನಮ್ಮ ಚಕ್ರಾಪುರಿಗೆ ಸೇರ್ಕೊಂಡಿದೆ. ಎಷ್ಟೇ ಹೊಸ್ಕಾಕ್ಲಿಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗ್ತಿಲ್ಲ. ನಿನಗೆ ಹಿಡಿಯಕ್ಕಾಗದೇ ಇರೋ ಶಕ್ತಿನ ನಿನ್ನ ಮಹಾತಾಯಿ ಎಲ್ಲಾ ಕಂಟಕಗಳನ್ನು ನಿವಾರಿಸ್ತಾಳೆ ಅಂತ ಹೇಳಿದೆ. ನಿನ್ನ ಶಕ್ತಿನೂ ಮೀರಿದ ಒಂದು ಶಕ್ತಿ ನಮ್ಮ ಕಾರ್ಯಕ್ಕೆ ಅಡ್ಡವಾಗ್ತಾ ಇದೆಯಾ? ಈ ತಾಯಿ ಕೊಟ್ಟ ಶಕ್ತಿಯಿಂದಲೇ ಅದನ್ನ ನನ್ನ ಹಿಡಿತಕ್ಕೆ ತರೋ ಪ್ರಯತ್ನ ಪಡ್ತಿದ್ದೀನಿ. ಈಗ ಬರೋ ಯಾವುದೇ ರೀತಿ ಕಂಟಕಗಳಾಗ್ಲಿ ಈಗ್ಲಿಂದಲೇ ನಿವಾರಿಸ್ತಾ ಹೋಗ್ಬೇಕು. ನಮ್ಮ ಸಾಧನೆಗೆ ಒಂದೊಂದೇ ಮೆಟ್ಲು ಹತ್ತೋ ಹಾಗೆ ಇದು ಪ್ರಥಮ ಮೆಟ್ಲು. ನೀನೇನೇ ಮಾಡಿದ್ರು ನಾನು ನಿನ್ನ ಜೊತೆಗಿರ್ತೀನಿ. ಇಂತಹ ಯಾವುದೇ ಶಕ್ತಿ ಆಗಲಿ ನಮ್ಮ ಶ್ರೀಚಕ್ರದ ಸಾಧನೆಗೆ ಅಡ್ಡವಾಗಬಾರ್ದು. ಕಡ್ಕೆ, ನಿನಗೇನೇ ಸಹಾಯ ಬೇಕು ಕೇಳು, ನಾನು ಮಾಡ್ತೀನಿ. ಈಗ ಸುಮ್ಮನೆ ನೋಡ್ತಾ ಇರು. ಸಹಾಯ ಬೇಕಿದ್ರೆ ಕೇಳ್ತೀನಿ. ಏನ್ ರೋಗನೋ ಏನೋ. ಏನಂದೆ? ಏನಿಲ್ಲ ಪಾಪ, ಏನು ಆರೋಗ್ಯದ ಸಮಸ್ಯೆನೋ ಏನೋ ಅಂದೆ. ರೀ, ಒಂದು ಸರ್ತಿ ಪಂಡಿತ್ರಿಗೆ ತೋರಿಸಿ ಏನು ಅಂತ ಕೇಳೋಣ. ಏನಾಯ್ತಮ್ಮ? ಏನೋ ಗೊತ್ತಿಲ್ಲ ಐನೋರೆ, ಯಾರೋ ಹಿಡಿದು ಬಿಟ್ಟಾಗಾಯ್ತು. ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಅಮ್ಮ, ಮಹಾತಾಯಿ, ಇದೇನಮ್ಮ ಇದೆಲ್ಲ? ನನಗೇನೋ ಇದು ಬೇರೆ ಏನೋ ನಡೀತಿದೆ ಅಂತ ಅನ್ನಿಸ್ತಿದೆ.
ಏನಾಗ್ತಿದೆ ಅದನ್ನಾದ್ರೂ ಹೇಳು ಕಡ್ಕಿ. ನೀನೇ ಏನೇನೋ ಮಾಡ್ತಾ ಇದ್ರೆ ನನಗೇನು ಅರ್ಥ ಆಗ್ಬೇಕು? ನಾವು ಹೊರಟಿರೋ ಶ್ರೀಚಕ್ರ ಸಿದ್ಧಿಗೆ ಪುನಃ ಯಾವುದೋ ಒಂದು ಶಕ್ತಿ ಅಡ್ಡ ಬರ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಒಂದನ್ನು ಹೊಸಕಾಗಿದ್ರೆ ಮತ್ತೊಂದು, ಮತ್ತೊಂದು ಹೊಸಕಾಗಿದ್ರೆ ಇನ್ನೊಂದು. ರಕ್ತ ಬೀಜಾಸುರನಂತೆ ತಲೆ ಎತ್ತುತ್ತಿದೆ ಈ ಶಕ್ತಿಗಳು. ಯಾಕೆ ಹೀಗಾಗ್ತಾ ಇದೆ? ಯಾರು ಇದರ ಹಿಂದಿನ ಶಕ್ತಿ? ಮತ್ತಿನ್ಯಾರು ಅಲ್ಲ, ಅವಳೇ ಆ ನಿನ್ನ ಮಹಾತಾಯಿ. ಇನ್ನು 31 ದಿವಸ ಇದೆ ಅಷ್ಟೇ. ಅದಕ್ಕೆ ಈಗ್ಲಿಂದಲೇ ಅಡ್ಡಪಡಿಸ್ತಿದ್ದಾಳ ಆ ನಿನ್ನ ಮಹಾತಾಯಿ. ಇನ್ನು 31 ದಿವಸ ಇದನ್ನ ಹೇಗೆ ಸಂಭಾಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವುದಾ ಶಕ್ತಿ? ಎಲ್ಲಿದೆ? ಹೇಗಿದೆ? ಯಾವ ರೂಪದಲ್ಲಿದೆ? ನಮ್ಮ ಇಷ್ಟು ವರ್ಷಗಳ ಶ್ರೀಚಕ್ರ ಸಾಧನೆ ಯಾವುದೋ ಕ್ಷುಲ್ಲಕ ಶಕ್ತಿ ಮುಂದೆ ಮಂಕಾಕ್ ಹೋಯ್ತೆ. ನಾನು ಸಹಸ್ರ ಲಕ್ಷ ಗಾಯತ್ರಿ ಮಂತ್ರವನ್ನು ಜಪಿಸಿದ್ದೀನಿ. ಬ್ರಹ್ಮ ರಾಕ್ಷಸನೇ ಹಿಂಜರಿತಾನೆ ನನ್ನ ನೋಡಿದ್ರೆ. ತಗೋ, ನನ್ನ ಶಕ್ತಿಯನ್ನೆಲ್ಲ ದಾರೆ ಇರ್ತೀನಿ, ಸುಟ್ಟಾಕು ನಮ್ಮ ಸಾಧನೆಗೆ ಅಡ್ಡ ಬರ್ತಾ ಇರೋ ಆ ಶಕ್ತಿನ. ಸಾಧ್ಯ ಆಗ್ತಿಲ್ಲ ವಿರೂಪಾಕ್ಷ. ಆ ನಿಮ್ಮ ಅಮ್ಮನವ್ರು ಸಿದ್ಧಪಡಿಸಿರೋ ಶಕ್ತಿಗಳಿದು. ಎಲ್ಲಿದೆ, ಹೇಗಿದೆ, ಯಾವ ರೂಪದಲ್ಲಿದೆ ಅಂತ ಕಾಣ್ತಾ ಇಲ್ಲ. ಅದ್ರ ಮೇಲೆ ಪರ್ದೆ ಹಾಕ್ಬಿಟ್ಟಿದ್ದಾಳೆ. ಈ ಶಕ್ತಿಗಳನ್ನ ಹೇಗೆ ದಮನಪಡಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರಯತ್ನ ಪಡು, ಬೇರೆ ದಾರಿ ಹುಡ್ಕೋ. ನಾವೀಗ್ಲಿಂದಲೇ ಸೋಲಬಾರದು. ಬಿಲ್ ಮಾಡಿಟ್ಟಿದ್ದೀನಲ್ಲ ಪಿಂಡ. ಈ ಪಿಂಡದಲ್ಲಿ ಆ ಶಕ್ತಿನ ಬಂಧಿಸಿದ್ದೀನಿ. ಪ್ರಾಣ ತೆಗಿಯೋಕೆ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಆ ಪ್ರಾಣ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಮಿಸ್ ಕಾಡ್ತಾ ಇಲ್ಲ. ಪ್ರಯತ್ನ ಮಾಡು. ಮರಳು ಎತ್ತುವ ಮಾಡು, ಮರಳು ಎತ್ತುವ ಮಾಡು ಅನ್ನೋ ಹಾಗೆ ಮತ್ತೆ ಮತ್ತೆ ಮಾಡು. ಆ ಶಕ್ತಿ ನಿನ್ನಿಂದನೇ ನಾಶವಾಗುತ್ತೆ. ಇಲ್ಲ, ಇದಕ್ಕೆ ಬೇರೆ ಮಾರ್ಗನೇ ಇದೆ. ಆ ಮಾರ್ಗನ ಪ್ರಯೋಗಿಸಿದ್ರೆ ಆ ಶಕ್ತಿಯ ಸಾವು ಖಂಡಿತ. ನೋಡು ಏನ್ ಮಾಡ್ತೀನಿ ಅಂತ. ಸಾವಾಗದಿದ್ರೆ ಕಡೆ ಪಕ್ಷ ಜೀವನ ಪರ್ಯಂತ ನೋವನ್ನು ಅನುಭವಿಸುತ್ತೆ ಆ ಜೀವ. ನೋಡ್ತಾ ಇರು. ಇದರಲ್ಲಿ 24 ಮೊಳೆಗಳಿದೆ. ಈ 24 ಮೊಳೆಗಳು ಆ ಪಿಂಡಕ್ಕೆ ಚುಚ್ಚಿಟ್ರೆ ಆ ಜೀವ ಬದುಕಿದ್ರು ಸತ್ತ ಹಾಗೆ. ಈಗ ತೋರಿಸ್ತೀನಿ ನನ್ನ ಶಕ್ತಿನ. ಅಮ್ಮ ತಾಯಿ, ತೋರಿಸು ನಿನ್ನ ಮಹಿಮೇನ. ಇನ್ನೆಂದಿಗೂ ನಮ್ಗಾಗ್ಲಿ ನಮ್ಮ ಕಾರ್ಯಕ್ಕಾಗ್ಲಿ ಅಡ್ಡಿ ಬರಬಾರ್ದು ಈ ಶಕ್ತಿ. ನಮ್ಮ ತಂಟೆಗೆ ಬಂದ್ರೆ ಆಗೋ ವಿಪತ್ತು ಏನಂತ ಗೊತ್ತಾಗ್ಬೇಕು ಆ ಅಮ್ಮನವ್ರಿಗೆ. ತಾಯಿ, ತೋರಿಸು ನಿನ್ನ ಮಹಿಮೆ. Fight.